ಪತ್ತು ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸನ ಮಗ ಚೈನೀಸ್ ಫಿಲ್ಮ್ನ ನೋಡಿ ನೋಡಿ ಇವತ್ತು ಏನಾಗಿದೆ ಗೊತ್ತಾ? ಏನೋ ಹಾವು ಚೇಳು ಜಿಳ್ಳೆಗಳಿಗೆ ಒಗ್ಗರಣೆ ಹಾಕಿ ತಿನ್ನೋದ್ ಕಲ್ತಿದ್ದಾನ. ಚೈನೀಸ್ ಸಿನಿಮಾಗಳನ್ನ ನೋಡಿ ನೋಡಿ ಅವನು ಕೂಡ ಕರಾಟೆ ಆಡೋದನ್ನ ಕಲ್ತಿದ್ದಾನಂತೆ. ಸೆಲ್ಫ್ ಸ್ಟಡಿ. ಏಕಲವ್ಯರ ಗಡ್ಡ ಬಿಟ್ಟರೆ ದ್ರೋಣಾಚಾರ್ಯರ ಅವಶ್ಯಕತೆನೇ ಇಲ್ಲ. ಥಿಯೇಟರ್ಲಿ ಚೈನೀಸ್ ಸಿನಿಮಾಗಳನ್ನ ನೋಡಿ ನೋಡಿ ಎದುರುಗಡೆ ಇರೋ ಸೀಟಿಗೆ ಹೊಡೆದು ಅವನು ಕರಾಟೆನ ಕಲ್ತಿದ್ದಾನಂತೆ. ಎಲ್ಲ ಕಡೆ ಶೋ ಕೊಟ್ಟು ಜೋಬ್ ತುಂಬಾ ದುಡ್ಡು ಸಂಪಾದನೆ ಮಾಡ್ತಿದ್ದಾನಂತ. ನಮ್ಮ ಮನೆಯವರೆಲ್ಲ ನಮ್ನ ದಂಡ ಪಿಂಡಗಳು ಅಂತಾರಲ್ಲ, ನಾವು ಈ ಕರಾಟೆ ಜೂಡೋ ಕಲ್ತು ಅವ್ರಿಗೆಲ್ಲ ಬುದ್ಧಿ ಯಾಕೆ ಕಲಿಸ್ಬಾರ್ದು? ನಾನ್ ರೆಡಿ ಮಾ. ಕೈ ನೋಡು, ಕಬ್ಬಣ ಇದ್ದಂಗಿದೆ. ಇದು ಕಬ್ಬಣ ಅಲ್ಲ, ಇದು ಕಬ್ಬಣ. ಹೇಳು ಯಾರುಗಳಿದೆ? ಕರಾಟೆ ಕಲ್ತ ನೋಡಿ. ನಮ್ಗೆ ದ್ರೋಣಾಚಾರ್ಯ ಗೋಡೆ ಮೇಲೆ ಬ್ರೂಸ್ ಫೋಟೋ ಹಾಕೋಣ, ಕರಾಟೆ ಕಲಿಯೋಣ. ಸೊಳ್ಳೆ ನಾನು ಕಚ್ಚಿಬಿಡ್ತಾ. ಅದು ಸೊಳ್ಳೆ ಅಲ್ಲ ಅತ್ತೆ, ಕರಾಟೆ. ಸಾಕು ಸುಮ್ಮನೆ. ಲಾಟೆಗೆ ಹಬ್ಬ ಹಾಕಿ ನೀರು ಸೇರದೆ ಗೊತ್ತಿಲ್ಲ, ಇನ್ನು ಕರಾಟೆ ಮೇಲೆ ಆಡ್ತಾರೆ. ಆಡ್ತಾ ಇದ್ದಾರೆ. ತಿಂಡಿ ಹೆಚ್ಚಾಗಿದೆ, ಅದನ್ನ ಅಳಗಿಸ್ಕೊಳಕ್ ಹೀಗಾಡ್ತಾ ಇದ್ದಾರೆ. ಏನಾದ್ರೂ ಬೇಕು ಅಂತ ಅಡಿಗೆ ಮನೆಗೆ ಬಂದ್ರೆ ಕಾಲು ಮುರಿದು ಕಳಿಸು. ಏನಪ್ಪ ಸ್ವಲ್ಪ ನಿಲ್ಸಿ. ಇದಕ್ಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲ ಹಾಕಿದೀನಿ. ಇದನ್ನ ಕುಡಿದು ಮತ್ತೆ ಅಭ್ಯಾಸ ಶುರು ಹಚ್ಕೊಳ್ಳಿ. ಅಲ್ಲೂ ನೀ ದಿನ ಇದೇ ತರ ಮಾಡ್ಕೊಡ್ತಾ ಇರು. ಒಂದಲ್ಲ ಒಂದ್ ದಿವಸ ನಮ್ ಗುರುಕಿದ್ದಲು ಗ್ರೇಟ್ ಆಗ್ಬಿಡ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ ಆಗ್ಬಿಡ್ತೀವಿ. ದಿನ ಜನ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು, ಹಾಗಾಗ್ಬಿಡ್ತೀವಿ. ಯಾಕೆ ನಿಮ್ಮನ್ ಬೆಂಡತ್ತಕ್ಕ? ಸನ್ಮಾನ ಮಾಡೋದಿಕ್ಕೆ ನಾನು ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಚಂಪ ಪಾಪ ಬಡ್ಕೋತಾ ಇದ್ದಾನೆ. ನಿನ್ನೆ ಚಪಾತಿಯನ್ನ ಇದ್ದೆ ಹಾಕಿ ಕಳ್ಸು. ಅತ್ತೆ ಅವ್ರ ಭಿಕ್ಷುಕರಲ್ಲ, ಮತ್ತೆ ಅವ್ರ ಮೀಸೆ ನೋಡಿದ್ರೆ ಗೊತ್ತಾಗಲ್ವಾ? ಚೀನಾ ದೇಶದವರು. ಕರಾಟೆ ಪಿಂಗ್ ಪಾಂಗ. ಅನ್ನ ಸಾಲ ಹಾಕಿ ಕಳಿಸಿ ಅಂದೆ. ಕೇಳಿದೆ ನನ್ನ ಮಾತನ್ನ. ಅದೇನ್ ಮಾತಾಡ್ಸಿ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿಯ? ಈ ಮನೆಯಲ್ಲಿ ಯಾರಾದ್ರು ಕರಾಟೆ ಪಾರ್ಟಿ ಇದಾರೋ? ಇದಾರೆ. ಒಂದು ನಿಮಿಷ. ಏನ್ ಹೇಳ್ಕೊಂಡ್ರೆ ಸ್ವಲ್ಪ ಬರ್ತೀರಾ? ಯಾರೇ ಇವನು ಹಲಾಯ್ ಮಾಡೋರು ಈ ಅವತಾರದಲ್ಲಿ ಬರೋದು ಶುರು ಮಾಡ್ಬಿಟ್ರ. ಚಂಪಚಮಲೆ ಹೋಗವ, ಈ ನೆಕ್ಕೋಗಿರೋ ಪಾತ್ರೆಗಳಿದ್ರೆ ತಂದು ಬಿಸಾಕು, ತಂದ್ಬಿಟ್ಟು ಎಲ್ಲ ಸರಿ ಮಾಡ್ಬಿಡ್ತಾನೆ. ಆ ವಯ್ಯ ಬಂದಿರೋದು ನೆಗ್ಗೋಗಿರೋ ಪಾತ್ರೆಗಳನ್ನ ತಟ್ಟಕ್ಕಲ್ದ, ನಿಮ್ಮನ್ ತಟ್ಟಕ್ಕೆ. ಇನ್ನೊಂದ್ಸಲ ಇದೇ ಮಾತನ್ನ ಏನಾದ್ರು ಹೇಳಿದ್ರೆ ನಾನು ನಿನಗೆ ತಟ್ಟು ಬಿಡ್ತೀನಿ. ಐ ಆಮ್ ಚಿಂಗ್ ಚಾಂಗ್. ಆರ್ ಯು ಕರಾಟೆ ಪಟು? ಐ ಆಮ್ ನಾಟ್ ಕರಾಟೆ ಪಟು. ಈ ಮನೆಯಲ್ಲಿ ಯಾರಾದ್ರೂ ಕರಾಟೆ ಪಟು ಇದ್ದಾರಾ? ಯಾವನಿಗೆ ಗೊತ್ತಪ್ಪ? ಅಣ್ಣಯ್ಯ, ಈ ಮನೇಲಿ ಕರಾಟೆ ಪಟು ಯಾರಿದ್ದಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಕರಿತೀನಿ ತಾಳು. ಏನಪ್ಪ ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಸ್ವಲ್ಪ ಬರ್ತೀರಾ ಇಲ್ಲಿ? ನೀವು ವಿನ್ನು, ನಾನು ಡಿಫೀಟ್. ಥ್ಯಾಂಕ್ ಯು. ಕರಾಟೆ ಅಲ್ಲ, ಚಾಂಪಿಯನ್ಶಿಪ್ ಅನ್ನಿ. ಅದೇನು ಹೇಳಿದ್ರೆ ಸ್ವಲ್ಪ ಕನ್ನಡದಲ್ಲೇ ಹೇಳ್ತೀರಾ? ನೀವು ವರ್ಲ್ಡ್ ಕರಾಟೆ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ. ಚೈನಾದಲ್ಲಿ ಟ್ರೈನಿಂಗ್, ಅಪ್ ಅಂಡ್ ಡೌನ್ ಚಾರ್ಜಸ್ ಎಲ್ಲ ವಿ ಗಿವ್. ಕಮ್ ಬಾವಾ, ನಾವು ಚೈನಾಗ್ ಹೋಗಿ ಕರಾಟೆ ಟ್ರೈನಿಂಗ್ ತಗೊಂಡ್ ಬಂದ್ಮೇಲೆ ನಾವೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ದಂಡ ಪಿಂಡಗಳ ಒಂದೊಂದು ತಿಳ್ಕೊಂಡ್ಬಿಡ್ರಪ್ಪ. ಈ ಚೈನಾ ಸೆಟ್ಟು ಜಾಸ್ತಿ ದಿವಸ ಬಾಳ್ಕೆ ಬರಲ್ಲ ಕಣ್ಣ. ನಾವು ಚೈನಾಗ್ ಹೋಗ್ತಿರೋದು ಸೆಟ್ ತರಕ್ಕಲ್ಲ, ಕರಾಟೆ ಕಲ್ತ್ಕೊಂಡ್ಬರಕ್ಕೆ. ಏನೋ ನಿಮ್ಮಿಷ್ಟನಪ್ಪ. ನಮ್ಮ ಜೊತೆಗಿದ್ರೆ ಅನ್ನ ತಿನ್ಕೊಂಡಿರ್ತಾ ಇದ್ರಿ, ಅವ್ರ ಸವಸಕ್ಕೆ ಬಿದ್ರು ಬರೀ ಕಪ್ಪೆ ಹಾವು ತಿನ್ಕೊಂಡಿರ್ಬೇಕಾಗತ್ರ. ಪಾಂಡ್ರಂಗ, ನಮ್ಮನ್ನ ಆಡ್ಕೋಬೇಡ ಕಣ. ನಾವು ಚೈನಾಗ್ ಹೋಗಿ ಚೆನ್ನಾಗಿ ಕರಾಟೆ ಕಲ್ತು ಕೈ ತುಂಬಾ ಹಣ ಸಂಪಾದಿಸಿ ನಿನ್ನ ಇನ್ನೊಂದು ಕೈ ಮುರಿಯೋದು ನಾವೇ. ಪದ್ದು ಬಿಟ್ಲ ಬರ್ತಿದ್ದ ಹಾಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕು. ಅದಕ್ಕೇನೆ ಆರ್ತಿ ತಟ್ಟೆ ರೆಡಿ ಮಾಡಿ ಇಟ್ಕೊಂಡಿರೋದು. ವೆರಿ ಗುಡ್. ನೆಕ್ಸ್ಟ್ ಟೈಮ್ ಅವರಿಬ್ರು ಚೀನಾಗ್ ಹೋಗ್ಬೇಕಾದ್ರೆ ನಾನು ಅವ್ರ ಜೊತೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ರಸ್ತೆ ಗುಡ್ಸೋದು ಹೇಗೆ ಅಂತ ಕಲ್ತ್ಕೊಂಡ್ಬಂದು BBMP ಅವ್ರಿಗೆ ಹೇಳಿದ್ರೆ ಇಲ್ಲಿರೋ ರಸ್ತೆಗಳೆಲ್ಲ ಕ್ಲೀನ್ ಆಗುತ್ತೆ. ಯಾಕೆ 2 ವರ್ಷದ ಹಿಂದೆ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಹೋಗಿದ್ದಲ್ಲ, ಅಲ್ಲಿ ಹೋಗಿ ಕಸ ಗುಡ್ಸೋದು ಹೇಗೆ ಅಂತ
ವಾಟ್ ಇಸ್ ದಿಸ್ ಪಲ್ಲು? ಆರ್ತಿನಪ್ಪ ನಿಮ್ಮನ್ನ ಆರ್ತಿ ಮಾಡಿ ಒಳಗ್ ಕರ್ಕೊತೀನಿ. ಪಲ್ಲು ಚೀನಾ ದೇವರಿಲ್ಲದ ದೇಶ. ಅಲ್ಲಿ ಆರತಿ ಭಜನೆ ಗಳಗಟ್ಟೆ ಗರುಡಗಂಬ ಏನು ಇಲ್ಲ. ಸುಮ್ನೆ ನಮ್ಮ ಹತ್ರ ಜಾಗ್ಟ ಹೊಡಿತಾ ಟೈಮ್ ವೇಸ್ಟ್ ಮಾಡ್ಬೇಡ. ಮತ್ತೆ ಇದನ್ನ ಏನ್ ಮಾಡ್ಲಿ? ತಗೊಂಡೋಗ ಆಚೆ ಬಿಸಾಕು. ಅದು ನಮ್ ಕೈಲಿ ನೋಡಕ್ ಆಗ್ತಿಲ್ಲ. ಗೋ ಗೋ ಗೋ. ನೆಕ್ಸ್ಟ್ ಟೈಮ್ ಇಬ್ರು ಚೀನಾ ಹೋಗ್ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನೀವು ನಮ್ ಜೊತೆ ಚೀನಾ ದೇಶಕ್ಕೆ ಹೋಗ್ತೀರಾ? ಅಲ್ಲಿ ಈ ತರ ಬಂಡಲ್ ಬಡಾಯಿ ಭಾಷಣ ಮಾಡಿದ್ರೆ ಬಾಸುಂಡೆ ಮರೋಕೆ ಬಾಸ್ಬಿಡ್ತಾರೆ. ಸೆನ್ಸ್ ಇಟ್ಕೊಂಡೆ ಮಾತಾಡ್ತಾ ಇದೀವಿ. ನೀವು ಕೊಡೋ 200 ರೂಪಾಯಿಗೆ ಬಾಲ್ ಆಟಾಡ್ಸ್ಕೊಂಡ್ರೆ ಪದ್ದು ಬಿಟ್ಲ ಅಲ್ಲ ನಾವು. ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ನಾನು ಪುಯಾಂಗ್ಸ್ ಪದ್ದು. ನಾನು ಬಿಯಾಂಗ್ಸ್ ಬಿಟ್ಲ. ನಾನೇನಾದ್ರೂ ಒಂದು ಏಟ್ ಕೊಟ್ಟ ಅಂದ್ರೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ 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 ಮೈ ಪುಡಿ. ನಾನು ಜಾಡ್ಸ್ ಒದ್ದ ಅಂದ್ರೆ ಕಾಲ್ ಮೂಳೆಗಳೆಲ್ಲ ಪುಡಿ 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 ಕಾಲ್ ಪುಡಿ. ನಾವಿಬ್ರು ನೆಕ್ಸ್ಟ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಕಾಂಪಿಟೇಷನ್ಗೆ ಗಂಗಮ್ ಹೋಗ್ತಿದೀವಿ. ಓಪನ್ ಗಂಡಮ್ ಸ್ಟೈಲ್. ನಾನು ಅದಕ್ಕೆ ಮನಿ ಕೊಡ್ತೀನಿ. ನಿಮ್ಮ ಮನೆ ಯಾವ ನಾಯಿಗೆ ಬೇಕ್ರಿ? ನಾನು ನಿಮ್ ಜೊತೆ ಬರ್ತೀನ್ರೋ. ನೀವು ನಮ್ ಜೊತೆ ಬಂದ್ರೆ ಏರ್ಪೋರ್ಟ್ ನಿಂದ ವಾಪಸ್ ಕಳ್ಸ್ಬಿಡ್ತಾರೆ. ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಇಷ್ಟೊತ್ತು ನಿಮ್ಮ ಹತ್ರ ಟಾಕ್ ಮಾಡಿದ್ದೆ ನಮ್ಮ ದೊಡ್ಡ ಮಿಸ್ಟೇಕ್. ಯು ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ಓಪನ್ ಗಂಡಮ್ ಸ್ಟೈಲ್. ಈ ಕೆಲಸನೇ ಬಾರೆ ಇಲ್ಲಿ. ನಾನ್ ಕೇಳುತ್ತಾಳಲ್ಲ. ಮತ್ತೇನೇ ನೀನು? ಆಯ್ತು, ಏನಾಗ್ಬೇಕು ಹೇಳಿ. ಏನ್ ಅಡ್ಗೆ ಇವತ್ತು? ಬದನೆಕಾಯಿ ಪುಳಿ. ನಿನಗೆ ಬದನೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ ಬಿಟ್ಟು ತಲೆ ಮುಂದಕ್ಕೆ ಹೋಗೋದೇ ಇಲ್ವೇನೆ? ನಾವು ಚೀನಾ ದೇಶಕ್ಕೆ ಹೋದ್ಮೇಲೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ. ತಗೋ ಈ ಲಿಸ್ಟ್. ಇದ್ರಲ್ಲಿ ಇರೋದೆಲ್ಲ ಮಾಡಾಕು. ತಲಾ 5 ಲೀಟರ್ ಹಾಲು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಇದೆಲ್ಲ ಏನ್ ಅಂಗಡಿ ಇಡಕ? ಅಲ್ಲ, ತಿನ್ನೋದಿಕ್ಕೆ. ಗತ್ತಾಗೆ ಲೇ ಚಂಪಚಂಬದೆ, ಮನುಷ್ಯರಾದರೂ ಎಲ್ಲಾದರೂ ಇಷ್ಟೊಂದು ತಿಂತಾರೇನೆ? ಅವ್ರಿಬ್ರು ಚೀನಾಗ್ ಹೋದ್ಮೇಲೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದ್ಯಂತೆ. ದಿನ ಇಷ್ಟೆಲ್ಲ ಮಾಡ್ ಹಾಕ್ಬೇಕಂತೆ. ನನಗೆ ಹೇಗ್ ಹೊಡೆದ್ರು ಗೊತ್ತಾ? ಸಟ್ಟೆಗಳೆಲ್ಲ ಬಿದ್ದು ಹೋಗ್ಬಿಟ್ಟಿದ. ಹೆಂಗಸ್ರ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬೆಳೆದ್ಬಿಟ್ಟವ್ರು ಅವರು. ಮಾಡ್ತೀನಿ ಇರು. ಲೇ ದಂಡ ಪಿಂಡಗಳ ಬಂದ್ರ ಇಲ್ಲೇ. ಪಾಂಡುರಂಗ, ಯಾರನ್ನ ನಿನ್ನ ದಂಡಪಿಂಡ ಅಂತ ಕರೆದಿದ್ದು? ಎಲ್ಲೋಗ್ಬಿಟ್ರ? ಏನ್ರ ಇದು ಬರೀ ನಕ್ಷತ್ರಗಳೇ ಕಾಣಿಸ್ತಾ ಇದಾವೆ. ಇಲ್ಲೇ ಕಂಡ್ಬಿಟ್ಟು ನೋಡಲೇ. ಲೇ ಹುಡುಗರ ನೋಡ್ರಪ್ಪ, ನೀವು ಚೀನಾಗ ಹೋಗಿ ಬಂದಿರ್ಬೋದು, ಅಲ್ಲಿಂದ ಅದೇನೋ ಟ್ರೈನಿಂಗ್ ತೊಗೊಂಡಿರ್ಬೋದು. ಹಾಗಂತ ನೀವು ಕೇಳಿದ್ನೆಲ್ಲ ಬೇಯಿಸಾಕೋದಕ್ಕೆ ನನ್ನಿಂದ ನಮ್ಮ ತಾಯಣೆಗೂ ಆಗಲ್ಲ ಕಣ್ರ. ನೋಡ್ರ ಮನೆಯಲ್ಲಿ ಯಾರ್ಯಾರು ಏನೇನು ತಿಂತಾರೋ ಅದನ್ನ ನೀವು ತಿನ್ಕೊಂಡು ಸುಮ್ಮನೆ ಇಟ್ಬಿಡ್ರ. ಲೇ ಪಾಂಡುರಂಗ, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗ್ತಾ ಇದೀವಿ ಕಣ. ನೀನ್ ಹಾಕೋ ಒಣಕಲ್ಲ ರೊಟ್ಟಿ ಕರಿ ಲಾಡು ತಿನ್ನೋದಕ್ಕೆ ನಾವೇನು ಸರ್ಕಾರಿ ಆಸ್ಪತ್ರೆ ರೋಗಿಗಳ ಇಲ್ಲ ಪರಪ್ಪನ ಅಗ್ರಹಾರದ ಕೈಗಳ? ಲಿಸ್ಟಲ್ಲಿ ಬರ್ಕೊಟ್ಟಿರೋದನ್ನ ಮಾಡಿಕೊಟ್ರೆ ಸರಿ. ಇಲ್ಲ ಅಂದ್ರೆ ಟೆರೆಸ್ ಇಂದ ಕೆಳಗೆ, ಕೆಳಗಿಂದ ಟೆರೆಸ್ಗೆ ವಾಲಿಬಾಲ್ ಆಡ್ಬಿಡ್ತೀವಿ. ಅಲ್ಲ, ಈ ದಂಡ ಪಿಂಡಿಗಳು ನಮ್ಮ ಮನೆಯಲ್ಲಿ ಇದ್ದಾಗ ಚೆನ್ನಾಗೇ ಇದ್ರು. ಚೀನಾಗ ಹೋಗಿ ಬಂದಿದ್ದು ಒಳ್ಳೆ ಚಿಂಪಾಂಜಿಗಳ ತರ ಆಡ್ತಾ ಇದ್ದಾರೆ. ಅಲ್ಲ, ನಂದೇನೋ ಒಂದು ಕೈ ಮುರಿದೋಗಿದೆ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡ್ತಾರೆ. ಆದ್ರೆ ನಿಮ್ಮೆಲ್ಲರಿಗೂ ಕಾದಿದೆ ಕಣ್ರ. ಒಬ್ಬೊಬ್ರು ಮೈ ಮುಳುಗಳನ್ನ ಹಂಗಂಗೆ ಲಟ ಅಂತ ಮುರಿದು ಬಿಡ್ತಾರೆ. ಅವರಿಂದ ನನಗೂ ಪ್ರಾಬ್ಲಮ್ ಆಗುತ್ತಾ? ಅದು ಜಾಸ್ತಿ ಜಂಬಲ್ತೀನಿ ಅವರೇ. ಅಲ್ಲ, ನಾನು ಹಿಂಗೆ ಹೇಳ್ತೀನಿ ಅಂತ ತಾವು ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಜಾಸ್ತಿ ರೊಚ್ಚಿರೋದು ನಿಮ್ಮೇಲೆ ಕಂಡ್ರಿ. ನಿಮ್ಮ ಮೈ ಮೂಳೆಗಳನ್ನೆಲ್ಲ ಮುರಿದ್ಬಿಟ್ಟು ಮೂಟೆ ಕಟ್ಟಿಟ್ಬಿಡ್ತಾರೆ. ಅಬಿ, ಅವರಿಂದ ನೀವೇ ನಂಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಕೊಡ್ಲಿ. ಮೊದ್ಲೇ ಎಡಗೈ ಮುರ್ಕೊಂಡು ಕೂತಿದ್ದೀನಿ. ಅದು ನೋಡಿ, ನಿಮ್ಮಲ್ಲೇ ನೀವೇ ಒಗ್ಗಟ್ಟಾಗಿ ಯಾರಾದ್ರೂ ಒಬ್ರು ಕಿತ್ತೂರು ಚೆನ್ನಮ್ಮ ಆಗ್ಬೇಕು, ಇಲ್ಲ ಒನಕೆ ಓಬವ್ವ ಆಗ್ಬೇಕು. ಗಂಡುಗಲಿ ವಂಶದ ಹಿರಿತಲೆಯಾಗಿ ನಾನು ಆ ಕೆಲಸ ಮಾಡ್ತೀನಿ. ಎಲ್ಲಿ ನಮ್ಮ ಗಂಡುಗಲಿ ವಂಶದ ಕತ್ತಿ? ಅದು ರಂಗಮ್ಮ ಸಿಕ್ಕಾಪಟ್ಟೆ ತುಕ್ಕುಡ್ಬಿಟ್ಟು ಆಟದ ಮೇಲೆ ಬಿದ್ದಿದೆ. ಅದನ್ನ ತೆಗಿಕೆ ಅಂತ ಹೋಗ್ಬಿಟ್ರೆ ಆಮೇಲೆ ಮೈ ತುಂಬಾ ಟಿಟಿ ಇಂಜೆಕ್ಷನ್ ಹಾಕ್ಸ್ಬೇಕಾಗುತ್ತೆ. ನೀವು ಯಾವ ಕಾಲದಲ್ಲಿ ಇದ್ರೆ? ಇದು ಕತ್ತಿ ಗುರಾಣಿ ಕಾಲ ಅಲ್ಲ ನೋಡಿ. ಕೈನೇ ಕತ್ತಿ ಮಾಡ್ಕೋಬೇಕು, ಕಾಲನೇ ಗದೆ ಮಾಡ್ಕೊಂಡು ಅವ್ರಿಬ್ರು ವಧೆ ಮಾಡ್ಬೇಕು. ಏನ್ ಹೆಚ್ಕೊಂಡ್ರೆ ನನಗೆ ಜಾಸ್ತಿ ಅದಕ್ಕೆ ಸ್ವಲ್ಪ ಅಕ್ಕೋಗಿತ್ಕೊಂಡ್ರೆ ಪಕ್ಕೆ ಮುಟ್ಬಿಡ್ತೀನಿ. ಪಕ್ಕದಲ್ಲಿರ್ಲಿ. ಈಗೇನು ಅವ್ರಿಬ್ರಿಗೂ ಒಂದ್ ದಾರಿ ಕಾಣಿಸ್ಬೇಕು ಬೇಡವಾ? ಎಸ್ ಏನು ಹೆಚ್ಕೊಂಡ್ರೆ ನೀವ್ ನಮ್ಮಿಬ್ರಿಗೂ ಕರಾಟೆ ಟ್ರೈನಿಂಗ್ ಕೊಡ್ಸಿದ್ರೆ ನಾವು ಅವ್ರನ್ನ ಬಲಿ ಹಾಕ್ತೀವಿ. ನೋಡಿ, ನಾವಿಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ತಾವೆಲ್ಲ ಆಚೆ ಹೋದ್ರೆ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಒಳ್ಳೆ ಮಾತಲ್ಲ, ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಗೊತ್ತಲ್ಲ. ನಮ್ಮ ಪಾಡಿಗೆ ನಾವು ಕೂತಿರ್ತೀವಿ, ನಿಮ್ಮ ಪಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಂಗತ್ತೆ, ನಾವು ಪ್ರಾಕ್ಟೀಸ್ ಮಾಡುವಾಗ ಯಾವ ಹೆಂಗಸರು ನಮ್ಮ ಕಣ್ಣು ಮುಂದೆ ಇರಬಾರ್ದು. ಅವ್ರನ್ನೆರಡು ಕೂಡ ನಮಗೆ ಸೋಕಬಾರ್ದು. ಹುಡುಗರ
ಈ ಹೆಂಗಸರಲ್ಲೇ ಆಚೆ ಹೋಗ್ತಾರೆ ಕಂಡ್ರು. ಮೊದಲೇ ಕೈ ಮುರ್ಕೊಂಡು ಜೀವ, ನನ್ನ ಪಾಡಿಗೆ ನಾನಿಲ್ಲಿ ಹರಹರ ಅಂತ ಕೂತಿರ್ತೀನಿ, ಮಾಡ್ಕೊಳ್ರು. ನಿಮ್ಮನ್ನ ಅವ್ರ ಲಿಸ್ಟ್ಗೆ ಸೇರಿಸಿಳಿದ್ರು, ತಾವು ಜಾಗ ಖಾಲಿ ಮಾಡಿ. ವೆರಿ ಗುಡ್, ಕಮಾನ್. ನೀವಿಬ್ರು ತುಂಬಾ ಚೆನ್ನಾಗಿ ಕರಾಟೆ ಕಲ್ತಿದ್ದೀರಾ. ಇನ್ ಮುಂದೆ ನೀವು ಅನ್ಕೊಂಡಿದ್ದನ್ನ ಸಾಧಿಸಬಹುದು. ಥ್ಯಾಂಕ್ ಯು ಮಾಸ್ಟರ್. ಮಾಸ್ಟರ್ ಏನೋ ಅಂದಂಗಿತ್ತು. ಇವರಿಬ್ರು ಕರಾಟೆನ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಇವ್ರು ಅನ್ಕೊಂಡಿದ್ ಗುರಿನ ಸಾಧನೆ ಮಾಡಬಹುದು. ಮಾಸ್ಟರ್, ನಾವಿಬ್ರು ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಪಟುಗಳು ಅಂತ ನಿಮಗೂ ಗೊತ್ತು ತಾನೆ. ಇವರಿಬ್ರು ಹಾಳಾಗೋಗ್ಲಿ, ನಿಮ್ ಕೈಲಿ ನಮ್ಮನ್ನ ಸೋಲ್ಸಕ್ಕಾಗತ್ತಾ? ಇವರಿಬ್ರು ಜೊತೆ ಮೊದಲು ಫೈಟ್ ಮಾಡಿ, ಆಮೇಲೆ ನೋಡೋಣ. ಭಗಾಬ್ ಚಂಪಾ. ಮನೇಲಿರೋ ಹೆಣ್ಮಕ್ಳಿಗೆ ಕರಾಟೆ ಹೇಳ್ಕೊಟ್ಟು ನಮಗೆ ಬುದ್ಧಿ ಕಲಿಸ್ಬೇಕಂತ ಮಾಡಿದ್ದೇನೋ. ಯಾಕೋ ಹೆಂಗಿದೆ ಮೈಗೆ? ಅಣ್ಣ, ನಾನು ಹಂಗ್ ಮಾಡ್ಬೇಕಂತ ಹಂಗ್ ಮಾಡ್ಲಿಲ್ಲ. ಅದು ನೀವಿಬ್ರು ಯಾವ ಲೆವೆಲಿನ ಕರಾಟೆ ಕಲ್ತಿದ್ರ ಅಂತ ಚೆಕ್ ಮಾಡ್ಬೇಕು ಅನಿಸ್ತು, ಅದಕ್ಕೋಸ್ಕರ ಈ ಸ್ಮಾಲ್ ಟೆಸ್ಟ್ ಇಟ್ಟೆ. ನೀವು ಕೆಂಪಣ್ಣ, ಪಾಂಡುರಂಗ, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಪಟುಗಳು ಅಂತ ನಿನಗೆ ಗೊತ್ತಿಲ್ವೇನೋ? ಈ ಜುಟ್ಟುಗಳೇನೋ ನಮ್ಮನ್ನ ಕರಾಟೆಲ್ ಸೋಲ್ಸೋದು. ಇನ್ನೊಂದ್ ಸತಿ ಹಿಂಗೆಲ್ಲ ಬಾಲ ಬಿಚ್ಚುದ್ಯೋ, ಬಾಲನ ಕಟ್ಟು ಮಾಡ್ಬಿಡ್ತೀನಿ. ಅಬ್ಬಿ, ಈಗ ಏನ್ ಮಾಡೋದು? ಅದು ನೋಡಿ ಇವರಿಬ್ರು ಈ ತರ ಎಲ್ಲ ಮಟ್ಟ ಹಾಕಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬೇರೆನೇ ಪ್ಲಾನ್ ಮಾಡ್ತೀನಿ. ನೋಡು ಪಲ್ಲು, ನಮಗೆ ಪೂಸಿ ಹೊಡೆಯೋದು, ದೋಸೆಗೆ ಅಂತ 200 ರೂಪಾಯಿ ಕೊಡೋದು ಅದೆಲ್ಲ ನಿಂತು ಸುಮಾರು ಕಾಲ ಆಗ್ಬಿಟ್ಟಿದೆ. ಏನಂತೆ? ಅದು ಜಾಜಕ್ಕೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಕಟ್ಕೊಂಡಿರೋ ಗಂಡಿನ ಜೊತೆ ಮಾತಾಡ್ಬಿಟ್ಟು ನನ್ ಜೊತೆ ಏನಂತ ಅಮ್ಮನ್ ಮಾತು. ಬಿಟ್ಲಾ ಅಕುಂಸ ಏನ್ ಅವ್ರ ತಲೆ ತೆಗಿಬೇಕಲ್ಲ? ನೀವೇ ಕೇಳಿ ಬನ್ನಿ. ನನ್ನ ಮುಖ ಏನ್ ನೋಡ್ಕೊಂಡು ನಿಂತಿದ್ದ? ಒಬ್ಬ ಕಳ್ಳಂತ. ಮೈ ಗಾಡ್, ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹೋಗ್ಲಿಕ್ಕೆ ಸಾಕು, ನಮ್ಮನ್ನ ಯಾಕೆ ಕರೆಸಿದ್ರೆ ಹೇಳಿ ಫಸ್ಟ್. ಅದು ಮೇಲೆ ಕಾರ್ಪೊರೇಟರ್ ಸರಿ ಕೆಲಸ ಮಾಡ್ತಾ ಇಲ್ಲ, ಮನೆಗಳಿಗೆ ನೀರ್ ಬರ್ತಾ ಇಲ್ಲ, ರಸ್ತೆಗಳು ಕ್ಲೀನ್ ಆಗ್ತಾ ಇಲ್ಲ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೊಳ್ಳೆಗಳಾಗ್ಬಿಟ್ಟಿದೆ. ನಾವ್ರಿಗೆ ವೋಟ್ ಹಾಕಿದ್ರೆ ವೇಸ್ಟ್ ಅಂತ ಅನಿಸ್ತಾ ಇದೆ. ಇದನ್ನೆಲ್ಲ ನಮ್ಗೆ ಯಾಕೆ ಕೇಳ್ತಿದ್ದೀರಾ? ಅವನಿಗೆ ಹೇಳೋಗೆ. ನಮ್ಮ ಮಹಿಳಾ ಸಂಘದವ್ರು ಏನ್ ಹೇಳಿದ್ರು ಗೊತ್ತಾ? ಈಗ ಪದ್ದು ಬಿಟ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಈ ಕಾರ್ಪೊರೇಟರ್ ಮುನಿಸ್ವಾಮಿ ವಿಷಯ ಅವ್ರಿಬ್ರಿಗೂ ಹೇಳಿ ಅವ್ರಿಬ್ರು ಹಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದ್ರು. ಹೌದಾ? ಹಂಗೆಲ್ಲ ಹೇಳ್ತೀರಾ? ಸರಿ, ಏನ್ ಮಾಡ್ಬೇಕು ಹೇಳಿ. ಆ ಕಾರ್ಪೊರೇಟರ್ ಮುನಿಸ್ವಾಮಿನ ಕರ್ಸಿ ಅವ್ರಿಗೆ ಬುದ್ಧಿ ಹೇಳ್ಬೇಕು. ಅಷ್ಟೇ ತಾನೇ. ಆ ಮುನಿಸ್ವಾಮಿ ನಂಬರ್ ನಿಮ್ಮ ಹತ್ರ ಇದೆಯಾ? ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ, ಸ್ಪೀಕರ್ ಆನ್ ಮಾಡ್ತೀನಿ. ಆಗ ಅವನು ಎಂಥ ಮನುಷ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಲೋ ಸರ್, ನಮಸ್ಕಾರ. ದಿಸ್ ಇಸ್ ಜಾರ್ಜ್ ಲವಲ್ದಿನಿ ಸ್ಪೀಕಿಂಗ್. ನಮ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನೋಡಿ ಮೇಡಮ್, ಎಲ್ಲಾ ಏರಿಯಾದಲ್ಲೂ ಪ್ರಾಬ್ಲಮ್ ಇದೆ. ನಿಮ್ದೇನ್ ಮಹಾ? ಸರ್, ನಮ್ ಏರಿಯಾದಲ್ಲಿ ಯಾವ ರೋಡು ಕ್ಲೀನ್ ಆಗೇ ಇಲ್ಲ ಸರ್. ಒಂದೇ ರೋಡ್ ಏನಮ್ಮ, ಎಲ್ಲಾ ರೋಡ್ಗಳು ಹಾಗೆ ಇದಾವೆ. ನಾವೇನ್ ಮಾಡಕ್ಕಾಗುತ್ತೆ? ಸರ್, ಯಾವ ಮನೆಗೂ ನೆಟ್ಟಿಗೆ ವಾಟರೇ ಬರ್ತಾ ಇಲ್ವಲ್ಲ ಸರ್? ಅಲ್ಲಿಂದ ಬಂದ್ರೆ ಅಲ್ವಾ ಇಲ್ಲಿ ಬಿಡೋದಕ್ಕೆ. ಕಸ ತಗೊಂಡು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಡಂಪ್ ಮಾಡ್ತಾ ಇದಾರೆ. ಅದು ನಿಮ್ ಜಾಗನ ಅಲ್ಲ ತಾನೆ? ಬಿಟ್ಬಿಡಿ. ಅಲ್ಲ ಸರ್,
ಎಲೆಕ್ಷನ್ ಟೈಮಲ್ಲಿ ಎಲ್ಲಾರ ಮನೆಗೂ ವಾಟರ್ ಸಪ್ಲೈ ಮಾಡ್ತೀವಿ, ಸಿಟಿನ ಕ್ಲೀನ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಿ. ಗೆಲ್ಬೇಕಾಗಿತ್ತು ಆಗಂದ್ವಿ, ಗೆದ್ದಾಯ್ತಲ್ಲ. ಅರ್ರೇ ನೀವೇ ಅಲ್ಲ, ಇನ್ಯಾರು ನಮ್ಮನ್ನು ಮಾತಾಡ್ಸಕ್ಕಾಗಲ್ಲ. 5 ವರ್ಷ ಬಿಟ್ಲ ಅವನು ಈ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಂದ್ಮೇಲೆ ನಾವು ಇವನ್ನ ಆ ಲೆವೆಲ್ ಅಲ್ಲಿ ವಿಚಾರಿಸ್ಕೋಬೇಕಣ. ಮತ್ತು ಈ ಹೆಂಗ್ಸ್ ಹತ್ರ ಫೋನ್ ಇಸ್ಕೊಂಡು ರೀಡೈಲ್ ಮಾಡು. ನನ್ನನ್ನ ಹೆಂಗ್ ಸೋತಿದ್ಯಾ? ಇನ್ನೇನು ಮುಖ್ಯ ಇಲ್ಲ. ಹಲೋ, ಕಾರ್ಪೆಂಟರ್ ಮುನ್ಸ್ವಾಮಿ ಸ್ಪೀಕಿಂಗ್. ಏನೋ ಮಗನೇ, ನೀನೇ ಇಲ್ಲಿಗೆ ಬಂದು ನನ್ನ ಹತ್ರ ಒದೆತಿದ್ಯಾ, ನಾನೇ ಅಲ್ಲಿಗೆ ಬಂದು ನಿನ್ನ ಕಾರ್ಪೊರೇಷನ್ ತೊಟ್ಟಿಗೆ ತುಂಬಿಡ್ಲ? ಯಾರ್ರಿ ನೀವು? ನಾನು ಯಮ, ನಿನ್ನ ಪಾಲಿನ ಯಮ. ನಾನು ಎದ್ರಲ್ಲಾಗೋ ಕೂತ್ರ ಮಚ್ಚು. ನಾನು ಕಿಂಕರ, ಎದ್ರೆ ಮೊಂಡ್ ಕತ್ತೆ, ಕುಂತ್ರ ಮೋಟ್ ಚಾಕು. ನಾನು ಕಾರ್ಪೆಂಟರ್ ಮಾತಾಡ್ತಾ ಇರೋದು. ಸ್ವಲ್ಪ ಜ್ಞಾನ ಇರ್ಲಿ. ಲೇ, ನಿನ್ನ ತಲೆ ತೆಗೆದು ತೊಟ್ಟಿಗೆ ಎಸದ್ಮೇಲೆ ಜ್ಞಾನ ಎಲ್ಲ ಇರುತ್ತೆ. ಬಾಡ್ಕೋ. ಮುಚ್ಚೋ ಬಾಯಿ. ಬೆಕ್ಕಿನ ಮರಿ ತರ ಓಟ್ ತಗೊಂಡು ಈಗ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಬಂದ್ರೆ ಚಿರತೆ ಮರಿ ತರ ಆಗಲ್ಲ ಅಂತ್ಯಾ? ಜಾಡ್ತ ಒತ್ತ ಅಂದ್ರೆ ಮಾವಳ್ಳಿ ಕಸದ್ರಾಶಿ ಮೇಲೆ ಬಿದ್ದಿರ್ಬೇಕು. ಯಾರ್ರಿ ನೀವು ಮಾತಾಡ್ತಾ ಇರೋದು? ನಾವು ಇಂಟರ್ನ್ಯಾಷನಲ್ ಕರಾಟೆ ಪಟುಗಳು. ನಾನು ಪದ್ದು. ನಾನು ಬಿಟ್ಟಿಲ್ಲ. ಒಂದೇ ಏಟಿಗೆ 4 ತುಕ್ಕುಡ ಮಾಡ್ಬಿಡ್ತೀನಿ. ಲೇ ಮುನಿಸ್ವಾಮಿ, ನೀನೇ ನಮ್ಮನೆ ಹುಡುಕೊಂಡ್ಬಂದು ನನ್ನ ಕಾಲಿಗೆ ಬಿದ್ದು ಬೇಷರತ್ತಾಗಿ ಕ್ಷಮೆ ಕೇಳಿದ್ರೆ ಬದುಕೊಂತೀಯ. ಇಲ್ಲಾಂದ್ರೆ ನಾಳಿದ್ದೆ ತಿಥಿ ವಡೆ ಪಾಯಸ ಬೇಕೋ ಮಸಾಲೆ ದೋಸೆ ಬೇಕೋ ನೀನೇ ಆರ್ಡರ್ ಮಾಡ್ಕ. ಅವನ್ನೇನ್ ಕೇಳ್ತಾ ನೀನೇ ಇಡೋ. ಯಾರೋ ಇಬ್ರು ರೌಡಿಗಳು ಸಿಕ್ಕಾಪಟ್ಟೆ ಎದುರಿಸವ್ರಲ್ಲೋ. ಯಾರು ಸರ್? ಯಾರೋ ವಿಠಲ ಪದ್ದು ಅಂತೆ. ಅವರು ಚೈನಾಗ ಹೋಗಿ ಕರಾಟೆ ಕಲ್ತ್ಕೊಂಡ್ ಬಂದಿದ್ದಾರೆ. ಅವ್ರ ಕೈಗೇನಾದ್ರೂ ನೀವು ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ. ಮತ್ತೆ ಏನು ಮಾಡೋದು? ತಲೆ ಗಟ್ಟಿಯಾಗಿದೆ ಅಂತ ವಿಧಾನಸೌಧದ ಕಂಬಕ್ ಚಸ್ಕೊಳಕಾಗತ್ತ? ಎಷ್ಟು ಹೇಳಿದ್ರು ಬಗ್ತಾನೆ ಇಲ್ವಲ್ಲೋ. ಅವ್ರ ಬಗ್ಗೆ ಇದ್ರೇನಂತೆ, ನೀವೇ ಬಗ್ಬಿಡಿ. ಕಾರ್ಪೊರೇಟರ್ ಮುನ್ಸ್ವಾಮಿ ಅವರು ಏನ್ ಒದೆ ತಿನ್ನಕ್ ಬಂದ್ರ? ಹಾಗೆಲ್ಲ ಏನಿಲ್ಲಮ್ಮ. ನೋಡಮ್ಮ, ವಯಸ್ಸಾದವ್ರಿಗೆ ಹಣ್ಣು ಹಂಪಲು ಕೊಟ್ಟು ಜನಸೇವೆ ಮಾಡಕ್ ಬಂದಿದ್ದೀನಿ. ಕಾರ್ಪೊರೇಟರ್ ಮುನಿಸ್ವಾಮಿ ಅವರು ಏನ್ರಿ, ನಾನ್ ಫೋನ್ ಮಾಡಿದಾಗ ಬಾಯ್ ಬಂದಂಗೆಲ್ಲ ಮಾತಾಡ್ರಿ. ಅಲ್ಲಿ ನೋಡಿ, ನಮ್ಮ ಹುಡುಗರು ಕಸರತ್ ಮಾಡ್ತಾ ಇದಾರೆ. ಅವರು ನಿಮ್ಮನ್ನೇನಾದ್ರೂ ನೋಡಿದ್ರೆ ನಿಮ್ಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಲೇ ಬಿಟ್ಲ, ಆ ಕಾರ್ಪೊರೇಟರ್ ಮುನ್ಸ್ವಾಮಿನ ನೀನ್ ತುಕಡ ಮಾಡ್ತೀಯ ಇಲ್ಲ ನಾನ್ ತುಕಡ ಮಾಡ್ಲೋ? ಆ ಕಾರ್ಪೊರೇಟರ್ ಮುನ್ಸ್ವಾಮಿ ನೋಡೋದಕ್ಕೆ ಕುಂಬಳಕಾಯಿ ಇದ್ದಂಗಿದ್ದಾನೆ. ಆ ಕುಂಬಳಕಾಯಿ ನಿನ್ನ ಹತ್ರ ಉಳ್ಕೊಂಬಂದ್ರೆ ನೀನ ಪಚ್ಚಿ ಮಾಡು, ನನ್ನ ಹತ್ರ ಉಳ್ಕೊಂಬಂದ್ರೆ ನಾನು ಪಚ್ಚಿ ಮಾಡ್ತೀನಿ. ಯಾಕೋ ಗಾಬರಿ ಆಗ್ತಾ ಇದೆ. ರಾಜಿ ಮಾಡ್ಕೊಳ್ಳೋದು ಒಳ್ಳೇದು. ನಡಿಯೋ. ಅರ್ಪಿಸ್ಕೋಬೇಕು. ಏನಿವಲ್ಲ? ಎಷ್ಟೇ ಆದ್ರೂ ನೀವು ನಮ್ಮ ಏರಿಯಾದಿರ್ತಾರೆ. ಅದರಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಕರಾಟೆ ಪಟುಗಳು ಅಂದ್ರೆ ನಮಗೂ ಹೆಮ್ಮೆ ತಾನೆ. ಬೆಣ್ಣೆ ಹಚ್ಚಿದ್ ಸಾಕು. ಈಗೇ ನಮ್ ರಸ್ತೆಗೆ ನೀರು ಬಿಡ್ತೀಯೋ ಇಲ್ಲ ನಿನ್ಗೆ ಎಳ್ಳು ನೀರು ಬಿಡ್ಬೇಕು? ನೀರಿದ್ರೆ ಬಿಡ್ಬೋದು. ನೀರೇ ಇಲ್ಲ ಅಂದ್ರೆ ಎಲ್ಲಿಂದ ಬಿಡೋದು? ನಮಗೂ ಬಿಡಕ್ ಗೊತ್ತು. ಬಿಡದ ಕಸದ ವಿಷಯ ಏನಾಯ್ತು? ಕಸ ಬಾಚೋಕೆ ನಾವು ರೆಡಿ ಇದ್ದೀವಿ. ಕಸ ತಗೊಂಡು ಹಾಕೋಣ ಅಂತ ಎಲ್ಲಿ ಹೋದ್ರು ನಮಗ್ ಬೇಡ ಅಂತಾರೆ. ಈ ಟಿವಿನವರು ಸಿಕ್ಕಾಪಟ್ಟೆ ಪ್ರಚಾರ ಕೊಟ್ಬಿಟ್ಟು ಹಳ್ಳಿಯವರೆಲ್ಲ ಹುಷಾರಾಗ್ಬಿಟ್ಟಿದ್ದಾರೆ. ಕುಂಬಳಕಾಯಿ, ನೀನು ಜಾಸ್ತಿ ಮಾತಾಡಬೇಡ. ನೀನು ಕೈ ತೆಗಿಬೇಕು ಕಾಲ್ ತೆಗಿಬೇಕು ಅಂತ ನೀನೇ ಡಿಸೈಡ್ ಮಾಡ್ಕೊಳಪ್ಪ. ನಮಗೆ ತಲೆ ತೆಗಿಯಕ್ಕೂ ಬರುತ್ತೆ. ನೋಡಿ, ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಈ ಪಾಂಡುರಂಗ ಇದಾನಲ್ಲ, ಅವನಿಗೂ ನನಗೂ ಮುಂಚೆಯಿಂದ ಆಗೋದಿಲ್ಲ. ಎಡಗೈ ಬೇರೆ ಮುರ್ಕೊಂಡು ಕುಂತಿದ್ದಾನೆ. ಅವನ ಕೈಲಿ ಏನು ಕಿಸಕ್ ಆಗಲ್ಲವಲ್ಲ, ಅದಕ್ಕೋಸ್ಕರ ನಿಮ್ಮಿಬ್ಬರನ್ನು ನನ್ನ ಮೇಲೆ ಎತ್ಕಟ್ಟಿದ್ದಾನೆ. ನೋಡಿ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಆ ಪಾಂಡುರಂಗನ ಇನ್ನೊಂದು ಕೈ ಮುರಿದು ಮೂಲೆಗೆ ಬಿಸಾಕ್ಬಿಡಿ. ಒಂದು 6 ತಿಂಗಳು ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬರ್ತೀನಿ. ಆಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ. ಗಾರ್ಡನ್ ಸಿಟಿ ಮಾಡ್ತೀನಿ. ವಾಟರು ನೀವು ಸಾಕು ಅನ್ನೋ ತನಕ ಬಿಡ್ತಾನೆ ಇರ್ತೀನಿ. ನೋಡಿ, ಬರೀ ಅಡ್ವಾನ್ಸ್ ಮಾತ್ರ ಇದು. ಕೆಲಸ ಆದ್ಮೇಲೆ ಇನ್ನೊಂದು 1 ಲಕ್ಷ ರೂಪಾಯಿ. ಕಾರ್ಪೊರೇಟರ್ ವಿರುದ್ಧ ನಮ್ಮನ್ನ ಎತ್ಕಟ್ಟಿದ್ದು ಪಾಂಡುರಂಗನ. ಕಾರ್ಪೊರೇಟರ್ ವಿರುದ್ಧ ನಮ್ಮನ್ನ ಎತ್ಕಟ್ಟಿದ್ದು ಪಾಂಡುರಂಗನ್ನ. ಇವತ್ತು ನಾನು ಬಿಡಲ್ಲ. ಅವನ ಕೈ ಕಾಲನ್ನ ಮುರಿದು ಮೂಟೆ ಕಟ್ಟಿಬಿಡ್ತೀನಿ. ನನ್ನನ್ನೇ ತಿಳಿತ ನೀನು? ದೇವ್ರ ಕೊಡ್ತಂಗೆ, ಯಾವ ಅಯೋಗ್ಯ ನೀನು ಹೊಡೆದ ಅಂತ ಹೇಳು, ನಿಂತ ಜಾಗದಲ್ಲೇ ಚರ್ಮ ಸುಲ್ದು ಬಿಡ್ತೀನಿ. ನಾನು ಇಷ್ಟೊತ್ತರೆಗೂ ಕಂಡಿದ್ ಕನ್ಸ.
ಇಂಥ ಜಾಗದಲ್ಲೇ ಮಠ ಮಧ್ಯಾಹ್ನ ಕನಸ್ಕೊಂಡಿದೀಯಲ್ಲ ಅದು ಏನು ಕನಸ್ಕೊಂಡೆ ಅಂತ ಪೊಗಳವ. ನನ್ ಕನ್ಸಲ್ಲಿ ನಮ್ಮ ಯಜಮಾನ್ರು ಬಂದು ದೊಡ್ಡ ಇಂಟರ್ನ್ಯಾಷನಲ್ ಕರಾಟೆ ಪಟುಗಳಾಗಿದ್ರು. ಥು, ಈ ಇಬ್ರು ದಂಡ ಪಿಂಡಗಳು ಇಂಟರ್ನ್ಯಾಷನಲ್ ಕರಾಟೆ ಪಟುಗಳ. ಲೇ ಅಯೋಗ್ಯ, ಬ್ರೂಸ್ಲಿ ಫೋಟೋ ಇಟ್ಕೊಂಡು ಮಾತ್ರಕ್ಕೆ ಯಾರು ಕರಾಟೆ ಪಟು ಆಗಲ್ಲ, ಗಾಂಧಿ ಫೋಟೋ ಇಟ್ಕೊಂಡು ಮಾತ್ರಕ್ಕೆ ಯಾರು ಸತ್ಯವಂತರ ಆಗಲ್ಲ. ದೊಡ್ಡ ಕರಾಟೆ ಪಟು ಆಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಲೇ ಕಷ್ಟಪಟ್ಟು ಬೆವರು ಸುರಿಸಿ ಒಂದು 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬನ್ನಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ.